ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಏನಾತ್ರಿಪ್ಪ ಜ್ಞಾನಿಗಳಾದಂತವ್ರು ಮಾತಿನೊಳಗೊಂದು ಮಾತ ಹೀಗೆ ಹೇಳ್ತಾರಲ್ಲ ಹೇಗೆ ಹೇಳ್ತಾರೆ ಜ್ಞಾನಿಗಳ ಮಾತಿನೊಳಗ ಗಗನದ ಗುಣವು ಚಂದ್ರನಲ್ಲ ಬಲ್ಲದೆ ಹೌದು ಹೌದು ಗಗನದ ಗುಣವು ಚಂದ್ರನಲ್ಲ ಬಲ್ಲದೆ ಹೌದು ಹೌದು ಹಾರಾಡುವ ಹದ್ದು ಬಲ್ಲದೆ ಹೌದು ಹೌದು ಕಾಶಿ ಪುಷ್ಪದ ಪರಿಮಳ ದುಂದು ನನ್ನ ಬಲ್ಲದೆ ಹೌದು ಹೌದು ಹಾರಾಡುವ ನೊಣಗಳು ಬಲ್ಲದೆ ಹೌದು ಕಾಶಿ ಜ್ಞಾನಿಗಳು ಆಡಿದಂತ ಮಾತುಗಳು ಏನಾಗ್ತಾವು ಅಜ್ಞಾನಿ ಕೋಣಿನ ಕಂಬದ ಮೇಲಿರುವ ಹೌದು ಅಜ್ಞಾನವನ್ನು ವ್ಯಕ್ತವನ್ನರು ಹೌದು ಹೌದು ಹೌದಾ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ತಮ್ಮ ಹೇಳ್ತಾರಲ್ರಿಪ್ಪ ಹೇಳ್ತಾರ ಅದಕ್ಕೆ ಇನ್ನೊಂದು ಮಾತ ಅದು ಹೆಂಗ ಯಪ್ಪ ಇನ್ನೊಂದು ಮಾತ ಬರುವ ಸಟಗಣನ ಭಕ್ತಿ ದಿಟವೆಂದು ಲಕ್ಷಣ ಬೇಡ ಹೌದು ಹೌದು ಜಾಡಿಸ ಬರುವ ಸಟಗಣನ ಭಕ್ತಿ ದಿಟವೆಂದು ಲಕ್ಷಣ ಬೇಡ ಏನಾಗ್ತಾವು ಮಟ್ಟದೊಳಗಿನ ಭಕ್ಕು ಇಲ್ಲಿ ನೋಡ್ಕೊಂಡು ಪುಟ್ಟವ ಜಿಗದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ ಹೌದು ಹೌದು ಹೇಳ್ತಾರಲ್ರಿಪ್ಪ ಹೇಳ್ತಾರ ಅದಕ್ಕೆ ತಮ್ಮ ಏನಾಗೈತ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಈ ಎಲ್ಲ ತಾಲೂಕು ಜಿಲ್ಲಾದೊಳಗ ಹಾಡುದ ಬೇರೆ ಇಲ್ಲಿ ಹಾಡುದ ಬೇರೆ ಇವತ್ತಿನ ದಿವಸ ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕದೊಳಗ ಹಾಡುದ ಬೇರೆ ತಮ್ಮ ಹೌದು ಹೌದು ಹಾಡುದ ಬೇರೆ ಹೆಂಗಪ್ಪ ಕೇಳು ಅದು ಹೆಂಗ ಹೋಯಪ್ಪ ಯಾವ ಹಾಲು ಮತದ ಬೀರದೇವರ ಪೌಳುಗಳ ನಿಂತು ಹಾಲು ಮತದ ಬೀರದೇವರ ಶರಣ ಮಾಲಿಂಗ ನಾಯ ಜಂಬೂಳಿನ ಜಕ್ಕರ ಹಡಿ ಹಡಿ ಬಿಡಬೇಡ ರೋಮದ ಸಿದ್ಧಲಿಂಗ ಮೂಳು ಕೊಡುವ ಎಲ್ಲಲಿಂಗ ಹೌದು ಹುಲಿ ಹೌದಾ ಯಾವ ನನ್ನಪ್ಪ ಕರ್ನಾಟಕದ ಹುಲಿ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಬರೀ ಹೆಸರು ಕೇಳಿದ್ರೆ ಗಡ 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 ಮೇಯರ್ ಕುಲನಿಗಿರಿರ್ತಾವ ಹೋಯಪ್ಪ ಅವರು ಮಾಡಿರ್ತಕ್ಕಂಥ ಪಾವಾಡಗಳನ್ನೆಲ್ಲ ಛಿದ್ರಾಗಿ ಮಾತಾಡಿದ್ರೆ ಏನಾಗ್ತಾವ್ರಿ ಸರ ಯಾವ ಕುಂತು ಜನರ ಬಾಯಾಗ ಕೂಗು ಬರ್ಬೇಕ ಹೌದು ಹೌದು ಯಾವ ಲೀಡು ಮೆಚ್ಚು ಹೌದು ಅನ್ಬೇಕು ಹೌದು ಹೌದ್ರಿಪ್ಪ ಹೌದು ಸಿದ್ಧರು ಮಾಡಿರ್ತಕ್ಕಂಥ ಸಿದ್ಧಾಟಿಗೆ ಮಾತು ಹೇಳಿದ್ರೆ ಏನಾಗಬೇಕು ಗದ್ದಿಗೆ ಮೇಲೆ ಕೂತಿರ್ತಕ್ಕಂಥ ನನ್ನಪ್ಪ ಬೀರ್ಮುತ್ತ ಎದ್ದು ಬಂದಾಗಬೇಕು ಹೌದು ನನ್ನ ಕೌನ್ಸಿಗ ಅದಕ್ಕೆ ತಮ್ಮ ಏನಾತ್ರಿಪ್ಪ ಸಿದ್ಧರು ಮಾಡಿರ್ತಕ್ಕಂಥ ಸಿದ್ಧಾಟಿಗೆ ಮಾತು ಹೇಳಿದ್ರೆ ಹೇಳಿದ್ರೆ ಹಂಗ ಅಂತಸ್ತು ಮೇಲೆ ಅಂತಸ್ತು ಬಿಜಾಪುರ ಗೋಲ್ ಗುಮ್ಮಟ ಏರ್ದಂಗ ಆಗ್ಬೇಕು ಹೋಯಪ್ಪ ಬಿಜಾಪುರ ಗೋಳಗುಮಟ್ಟ ಹೇರಿದಂಗ ಆಗ್ಬೇಕು ಹೌದು ಹೌದು ಹೌದಾ ಅದಕ್ಕೆ ತಮ್ಮ ಇನ್ನೊಂದು ಮಾತ ಏನಾಗತೈತ್ರಿಪ್ಪ ನಾವೆಲ್ಲರೂ ಒಂದೇ ಎಂಬ ದಿಟ್ಟ ತತ್ವ ನುಡಿದಾರು ನೋಡಿದಾರು ನಾವೆಲ್ಲರೂ ಒಂದೇ ಎಂಬ ದಿಟ್ಟ ತತ್ವ ನುಡಿದಾರು ಹೌದು ಹೌದು ಯಾವ ನಮ್ಮ ಕರ್ನಾಟಕದ ಅಣ್ಣ ಅಜಗಣ್ಣ ಬಸವಣ್ಣ ಏನ್ ಹೇಳಿದ್ರು ಹೋಯಪ್ಪ ಶರಣಿಯರಲ್ಲಿ ಉತ್ತಮ ಶರಣಿಯದು ಕೀರ್ತಿ ಪಡೆಯಿತು ಹೌದು ಹೌದು ಅಕ್ಕ ಮಹಾದೇವಿರ ವಚನ ಏನಾತ್ರಿಪ್ಪ ಭಗವಂತನ ನಂಬಿ ಕುರಿ ಹಿಕ್ಕಿಯಲ್ಲಿ ಲಿಂಗ ಕಂಡಾರು ಯಾವ ನಮ್ಮ ಹಾಲು ಮತದ ಕುರುಬ ಹೊನ್ನಾಳ ಶರಣ ಏನ್ ಮಾಡಿದ್ರು ದೇಶದ ಸಲುವಾಗಿ ಹೋರಾಡಿ ಪ್ರಾಣವನ್ನು ತ್ಯಜಿಸ್ಯಾರೆ ಹಡಿ ಹಡಿ ಬಿಡಬೇಡ ಯಾವ ನನ್ನಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾರ ಹೌದು ಹೌದು ಹೇಳ್ತಾರಲ್ರಿಪ್ಪ ಹೇಳ್ತಾರ ಅದಕ್ಕೆ ತಮ್ಮ ಏನಾತ್ರಿಪ್ಪ ಇನ್ನೊಂದು ಮಾತ ಅದು ಹೆಂಗ ಹೋಯಪ್ಪ ಜ್ಞಾನ ಅರಿ ಅಜ್ಞಾನ ಮರಿ ಹೌದು ಹೌದು ಮಾಯ್ಕಿನವ್ರು ಸ್ವಲ್ಪ ಸೋಟ ಇಲ್ರಿ ಜ್ಞಾನ ಅರಿ ಅಜ್ಞಾನ ಮರಿ ಹೌದು ಹೌದು ಸುಜ್ಞಾನದ ಮ್ಯಾಳ ಇರಬೇಕು ನೆರಿವರಿ ಅಂತ ಹೇಳ್ತಾರೆ ಹೌದು ಹೌದ್ರಿಪ್ಪ ಹೇಳ್ತಾರಲ್ರಿಪ್ಪ ಹೇಳ್ತಾರ ಅದಕ್ಕೆ ಇವತ್ತಿನ ದಿವಸ ಐನಾಪುರ ರಮೇಶನ ಮ್ಯಾಲ ಸುಜ್ಞಾನದ ಮ್ಯಾಲ ಬಹಳ ಚಂದ ಕುಡಿಯೋದು ತಮ್ಮ ದೊಡ್ಡ ಕಲಾವಂತರ ಮ್ಯಾಲ್ರಿಪ್ಪ ಅದಕ್ಕೆ ಇರ್ಲಿ ಏನಾಗ್ತೈತ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರು ಯಾಕ್ರಿಪ್ಪ ಯಾಕೋ ಇಲ್ಲೀಗ ನಮ್ಮ ಗುರುಜಿಯವರು ಸುರೇಶ್ ಸರ್ ಭಾರಿ ತಿಳಿಸ್ಯಾರ ಹಾದಿ ಹಿಡಿಸ್ಯಾರ ಹೌದು ಹೌದು ಹಿಡಿಸಾರಲ್ರಿಪ್ಪ ಅದಕ್ಕೂ ನಮ್ಮ ಸರದೋಡಿ ಕಲಾವಂತರು ಏನ್ ಮಾತಾಡಿದ್ರು ವಿಷಯಗಳನ್ನ ಹಿಡಿದಾರ ಹಿಡ್ದಾರಲ್ರಿಪ್ಪ ಅವರು ಬಂಡಾರ ಹಿಡಿದಕ್ಕಿರಿಂದ ನಮಗ ಕಮಲಿಯನ್ನು ಬಿಟ್ಟಾರ ಬಿಟ್ಟಾರ ಕಬಳಿಯನ್ನು ನಮಗೆ ಬಿಟ್ಟಾರ ನಮ್ಮ ಪಾಲಿಗೆ ಕಮಲಿಯನ್ನು ಬಿಟ್ಟಾರ ಅವ್ರ ಪಾಲಿಗೆ ಬಂಡಾರ ಹಿಡ್ಕೊಂಡು ನಮ್ಮ ಪಾಲಿಗೆ ಕಂಬಳಿ ಬಿಟ್ಟಾರಿಪ್ಪ ಕಮಲಿ ಹೆಂಗ ಹುಟ್ಟುತ್ತಪ್ಪ ಅಂತ ಕೇಳಿದ್ರೆ ಅದು ಹೆಂಗ ಹುಟ್ಟಿತು ಹೋಯಪ್ಪ ಕಂಬಳಿ ಯಾವ ಪರಮಾತ್ಮನ ಪಟ್ಟಕ್ಕೂ ಕಟ್ಟಬೇಕಾದ್ರೆ ಪರಮಾತ್ಮನ ಪಟ್ಟಕ್ಕೆ ಕಟ್ಟಬೇಕಾದ್ರೆ ಪರಮಾತ್ಮನ ಪಟ್ಟಕ್ಕೂ ಕಟ್ಟಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕುರಿಯನ್ನು ಕತ್ತರಿಸಿ ಕಮಲಿ ತಯಾರು ಮಾಡ್ಯಾರ ತಮ್ಮ ಹೌದು ಹೌದು ಇವತ್ತಿನ ದಿವಸ ಪರಮಾತ್ಮನ ಪಟ್ಟದ ಕಟ್ಟಿಕೆಯಿಂದ
ಇವತ್ತು ಎಲ್ಲಾ ಚಾರ್ಜಕ್ಕ ಹಾ ಹಾ ಕಂಬಳಿಯನ್ನು ಉಪಯೋಗಿಸ್ತಾರೆ. ಹೌದು ಉಪಯೋಗಿಸ್ತಾರಪ್ಪ. ಇವತ್ತು ಒಂದು ಕಾಲ ಎಲ್ಲಾ ಚಾರ್ಜಕ್ಕ ಕಂಬಳಿಯನ್ನು ಉಪಯೋಗಿಸ್ತಾರೆ. ಹಾ ಹಾ ಎಲ್ಲಕ್ಕೂ ಉಪಯೋಗಿಸ್ತಾರೆ, ಒಂದಕ್ಕ ಅಲ್ಲ. ಇವತ್ತು ಲಗ್ನ ಬತ್ತು, ಹಾ ಪಟ್ಟ ಕಟ್ಟೋದು ಬತ್ತು, ಜಗಳ ತಗಸೋದು ಬತ್ತು, ಹೌದು ಅದು ಕುಬಸಕ್ಕೆ ಬತ್ತು. ಎಲ್ಲದಕ್ಕೂ ತಮ್ಮ ಕಂಬಳಿಯನ್ನ ಉಪಯೋಗಿಸ್ತಾರೆ. ಹೌದಲ್ರಿಪ್ಪ. ಅದಕ್ಕ ಮತ್ತ ಮುಂದೆ ಏನಪ್ಪಾ ಅಂತ ಕೇಳಿದ್ರ ವಿಷಯಗಳನ್ನ ಹೇಳ್ಯಾರ. ಹೌದು ಹೇಳಲ್ರಿಪ್ಪ. ಹೊರಗಡೆ ಕಲಾವಂತರು. ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಅದು ಹೆಂಗ್ರಿಪ್ಪ? ಈಗ ಅಮೋಘಸಿದ್ದ ಅಡಕೇಶ್ವರ ಋಷಿ ಒಳಗ ಹಾ ಹಾ ತನ್ನ ಸೋಮಲಿಂಗನ ಸೇವೆ ಮಾಡುವಂತ ಸಂದರ್ಭದೊಳಗ ಏನು ಮಾಡಿದ್ರು? 1000 ಹೂವು ತಂದ. ಹೌದು ಅದಕ್ಕೆ ಒಂದು ಹೂವು ಕಮ್ಮಿದ ಸಲುವಾಗಿ ಏನು ಮಾಡಿದ್ರು? ತನ್ನ ರುಂಡವನ್ನ ಕಡದ ಗುರುವಿಗೆ ಅರ್ಪಣೆ ಮಾಡ್ಯಾನ. ಹೌದು ಮಾಡ್ಯಾನ. ಅವಾಗ ಸೋಮಲಿಂಗ ಹಾ ಹಾ ನಿನ್ನ ರುಂಡ ಪಲ್ಲಕ್ಕಿಯಾಗ ಬರಲಿ, ಹೌದು ನಿನ್ನ ಪಾದಗಳ ಪಾದಗಟ್ಟೆಯಲ್ಲಿ ನಿನ್ನ ದೇಹ ಆಲಗಂಬಾಲಿ ಅಂತ ಆಶೀರ್ವಾದ ಮಾಡ್ಯಾನ. ಹೌದು ಮಾಡ್ಯಾರಲ್ರಿಪ್ಪ. ಹಂಗ ನಿಮ್ಮ ಮಠಮಣಿ ಒಳಗ ನಿಮ್ಮ ಮಠಮನಿ ಒಳಗ ಯಾವ ಗುರು ರೇವಣಸಿದ್ದು ಬೀರುಲಿಂಗ ಮಾಳಿಗರ ಯಾರ ಆಶೀರ್ವಾದ ಮಾಡಿದ್ರು ಹೆಂಗ ಪಲ್ಲಕ್ಕಿಯಾಗ ಕೂತರು ಅಂತ ಕೇಳಕತ್ತಾರ. ಹೌದು ಕೇಳ್ತಾರಿಪ್ಪ. ಅವ್ರು ಸ್ವಲ್ಪ ಸಂಶಯ ಕಾಡೈತಿ, ಅದಕ್ಕೆ ಕೇಳಕತ್ತಾರ ಅವರು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಅದು ಹೆಂಗ್ರಿಪ್ಪ?